ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ಚಾರಿತ್ರಿಕ ವಿಧಾನದ ಅಳವಡಿಕೆ. ದ ಹಿಸ್ಟಾರಿಕಲ್ ಅಪ್ರೋಚ್ ಟು ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್. ಇದು ಇವತ್ತು ಮುಂದುವರಿದ ವಿವರಣೆ. ಚಾರಿತ್ರಿಕ ವಿಧಾನದ ಅನುಸರಿಸುವಿಕೆಯಿಂದ ರಾಜ್ಯಶಾಸ್ತ್ರದ ಅಧ್ಯಯನವೆಷ್ಟು ಪರಿಣಾಮಕಾರಿಯಾಗಬಹುದು. ವಾಟ್ ಇಫೆಕ್ಟ್ಸ್ ಹಿಸ್ಟಾರಿಕಲ್ ಅಪ್ರೋಚ್ ಕ್ಯಾನ್ ಹ್ಯಾವ್ ಆನ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್. ನಾವು ಆಧುನಿಕ ಯುಗದಲ್ಲಿ ಇನ್ ದ ಮಾಡರ್ನ್ ಏಜ್ ಒಂದು ವಿಷಯವನ್ನು ಅಧ್ಯಯನ ಮಾಡುವಾಗ ವೆನ್ ಯು ಸ್ಟಡಿ ಅ ಥಿಂಗ್, ಮುಖ್ಯವಾಗಿ ವಿಜ್ಞಾನ, ಮೇನ್ಲಿ ಸೈನ್ಸ್, ಯಾವ ವಿಧಾನಗಳನ್ನು ಅನುಸರಿಸುತ್ತದೆ, ವಾಟ್ ಮೆಥಡ್ಸ್ ಇಟ್ ಫಾಲೋಸ್. ಇಲ್ಲಿ ಏನಾಗ್ತದೆ, ಪ್ರಯೋಗಾತ್ಮಕ ವಿಜ್ಞಾನ, ಪಾಸಿಟಿವಿಸ್ಟಿಕ್ ಸೈನ್ಸ್ ಏನು ಮಾಡ್ತದೆ ಅಂತ ಹೇಳಿದರೆ ವೀಕ್ಷಣೆ, ಅಬ್ಸರ್ವೇಷನ್, ವರ್ಗೀಕರಣ, ಕ್ಲಾಸಿಫಿಕೇಷನ್, ಆನಂತರ ಸಾರ್ವತ್ರಿಕತೆ, ಜನರಲೈಸೇಷನ್ಸ್, ಕನ್ಕ್ಲೂಷನ್ಸ್, ತೀರ್ಮಾನಗಳು. ಹೀಗೆ ಈ ಮೆಥಡಿನ ಮೂಲಕ, ಈ ವಿಧಾನಗಳ ಮೂಲಕ ಅಧ್ಯಯನವನ್ನು ಮಾಡ್ತದೆ, ಕ್ಯಾರೀಸ್ ಇಟ್ಸ್ ಸ್ಟಡಿ. ಆದರೆ ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ, ಬಟ್ ಇನ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್, ನಮಗೆ ಪ್ರಯೋಗಾಲಯಗಳು ಇಲ್ಲ. ವಿ ಡೋಂಟ್ ಹ್ಯಾವ್ ಲ್ಯಾಬ್ಸ್. ನಾವು ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಮಾತುಗಳಲ್ಲಿ ಮಾಡ್ತೇವೆ. ವಿ ಸ್ಟಡಿ ಪೊಲಿಟಿಕಲ್ ಸೈನ್ಸ್ ಇನ್ ಲ್ಯಾಂಗ್ವೇಜ್, ವರ್ಡ್ಸ್, ಸ್ಪೀಚ್. ಮಾತುಗಳಿಗೆ ಅರ್ಥಗಳು ಇರ್ತವೆ. ಲ್ಯಾಂಗ್ವೇಜ್ ಈಸ್ ಎಂಬೆಡೆಡ್ ಇನ್ ಮೀನಿಂಗ್. ಎಂಬೆಡೆಡ್ ಅಂತ ಹೇಳಿದರೆ ಮೊದಲೇ ಇರುವಂಥದ್ದು. ಪ್ರತಿಯೊಂದು ಶಬ್ದಕ್ಕೂ ಪೂರ್ವಾರ್ಥಗಳು ಇವೆ. ಎವ್ರಿ ವರ್ಡ್ ಹ್ಯಾಸ್ ಅ ಪ್ರೀ ಮೀನಿಂಗ್ ಅಥವಾ ಫೋರ್ ಮೀನಿಂಗ್, ಮೊದಲು ಬರುವ ಅರ್ಥಗಳು ಇರುವುದರಿಂದ ಶಬ್ದಗಳನ್ನು ನಾವು ವಿಜ್ಞಾನದ ಮಾದರಿಯ ಪ್ರಯೋಗಗಳಿಗೆ ಒಳಪಡಿಸಲಿಕ್ಕೆ ಆಗೋದಿಲ್ಲ. ವಿ ಕ್ಯಾನಾಟ್ ಸ್ಟಡಿ ಲ್ಯಾಂಗ್ವೇಜ್ ಇನ್ ಎ ಸೈಂಟಿಫಿಕ್ ಮೆಥಡ್. ಭಾಷೆಯಲ್ಲಿ ನಾವು ಅಧ್ಯಯನ ಮಾಡುವಾಗ ವೆನ್ ವಿ ಸ್ಟಡಿ ವಿತ್ ಲ್ಯಾಂಗ್ವೇಜ್ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಅರ್ಥಗಳ ಜೊತೆ ಪೂರ್ವಾರ್ಥಗಳು ಸೇರಿಕೊಂಡಿರ್ತವೆ. ಅಲಾಂಗ್ ವಿತ್ ಮೀನಿಂಗ್ಸ್, ಫೋರ್ ಮೀನಿಂಗ್ಸ್ ಆಲ್ಸೋ ಗೆಟ್ ಇನ್ಕ್ಲೂಡೆಡ್. ಇದನ್ನು ನಾವು ಏನಂತ ಕರಿತೇವೆ, ವಾಟ್ ಡು ವಿ ಕಾಲ್ ದಿಸ್ ಅಂದರೆ ಪ್ರಿಜುಡಿಸಸ್ ಅಂತ ಕರಿತೇವೆ. ವಿ ಕಾಲ್ ದಿಸ್ ಆ್ಯಸ್ ಪ್ರಿಜುಡಿಸಸ್, ಪೂರ್ವ ಕಲ್ಪಿತ ಅರ್ಥಗಳು. ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಪೂರ್ವಕಲ್ಪಿತ ಅರ್ಥಗಳನ್ನು ತಪ್ಪಿಸಲು ಸಾಧ್ಯವಿಲ್ಲ. ವಿ ಕೆನಾಟ್ ಎಸ್ಕೇಪ್ ಫ್ರಮ್ ಪ್ರಿಜುಡಿಸಸ್ ಇನ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್. ಹಿಸ್ಟ್ರಿ ಏನು ಮಾಡ್ತದೆ, ವಾಟ್ ಹ್ಯಾಪನ್ಸ್ ಇನ್ ದ ಸ್ಟಡಿ ಆಫ್ ಹಿಸ್ಟ್ರಿ. ಚಾರಿತ್ರಿಕ ವಿಧಾನವನ್ನು ನಾವು ಅನುಸರಿಸಿದಾಗ ನಮಗೆ ಪ್ರಿಜುಡೈಸ್ನ ಮೂಲಗಳು ಯಾವುದು ಅಂತ ಗೊತ್ತಾಗ್ತದೆ. ವಿ ಕ್ಯಾನ್ ಕಮ್ ಟು ನೋ ದ ಬೇಸಸ್ ಆಫ್ ಪ್ರಿಜುಡೈಸಸ್. ಯಾವ ವಿಧದಲ್ಲಿ ಪೂರ್ವಕಲ್ಪಿತ ಅರ್ಥಗಳು ಹುಟ್ಟುತ್ತವೆ, ಬೆಳೆಯುತ್ತವೆ, ಕಂಟಿನ್ಯೂ ಆಗ್ತವೆ, ಮುಂದುವರಿಯುತ್ತವೆ, ಇದು ನಮಗೆ ಗೊತ್ತಾಗ್ತದೆ. ಆದುದರಿಂದ ಅಲ್ಲಿ ಬ್ರ್ಯಾಕೆಟಲ್ಲಿ ಅದನ್ನು ನೀವು ಸೈಡ್ ಹೆಡ್ಡಿಂಗ್ ಆಗಿ ಬೆಳೆಸ್ಬೋದು. ವಾಟ್ ಐ ಹ್ಯಾವ್ ಗಿವನ್ ಇನ್ ಬ್ರ್ಯಾಕೆಟ್, ಭಾಷೆಯ ಪರಿಮಾಣಾತ್ಮಕ ಅಧ್ಯಯನದ ಸಾಧ್ಯತೆ, ಪಾಸಿಬಿಲಿಟಿ ಆಫ್ ಇಫೆಕ್ಟಿವ್ ಅನಾಲಿಸಿಸ್ ಆಫ್ ಲ್ಯಾಂಗ್ವೇಜ್. ಚಾರಿತ್ರಿಕ ವಿಧಾನವನ್ನು ಬಳಸುವುದರಿಂದ ನಮಗೆ ನಾವು ಬಳಸುವ ಭಾಷೆಯನ್ನು ವಿಮರ್ಶಾತ್ಮಕವಾಗಿ ಅಧ್ಯಯನ ಮಾಡಬಹುದು. ವಿ ಕ್ಯಾನ್ ಸಿಸ್ಟಮ್ಯಾಟಿಕಲಿ ಸ್ಟಡಿ ದ ಲ್ಯಾಂಗ್ವೇಜ್ ವಿಚ್ ವಿ ಯೂಸ್ ಇನ್ ದ ಸ್ಟಡಿ. ಅದರ ಜೊತೆಯಲ್ಲೇ ಅಲಾಂಗ್ ವಿತ್ ಇಟ್ ಏನಾಗ್ತದೆ, ವಾಟ್ ಹ್ಯಾಪನ್ಸ್ ಅಂತ ಹೇಳಿದರೆ, ಚಾರಿತ್ರಿಕ ವಿಧಾನದ ಮೂಲಕ ನಾವು ಅರ್ಥ ಮಾಡಿಕೊಳ್ಳುವಾಗ ವೆನ್ ವಿ ಅಪ್ಲೈ ಹಿಸ್ಟಾರಿಕಲ್ ಮೆಥಡ್ ಟು ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್, ನಮ್ಮ ಅಧ್ಯಯನ ಹೆಚ್ಚು ವಿಮರ್ಶಾತ್ಮಕವಾಗುತ್ತದೆ. ಅವರ್ ಸ್ಟಡಿ ಬಿಕಮ್ಸ್ ಮೋರ್ ಕ್ರಿಟಿಕಲ್. ವಿಮರ್ಶಾತ್ಮಕ ಯಾಕೆ ಅಂತ ಹೇಳಿದರೆ, ಒಂದು ವಿಷಯ ಹೇಗೆ ಹುಟ್ಟಿತು, ಹೇಗೆ ಬೆಳೆಯಿತು ಎನ್ನುವುದನ್ನು ನಾವು ವಿಶ್ಲೇಷಿಸ್ತೇವೆ. ವಿ ಅನಲೈಸ್ ಹೌ ಎ ಥಿಂಗ್ ಎಮರ್ಜ್ಡ್, ಹೌ ಇಟ್ ಗ್ರ್ಯೂ, ಯಾವ ಅಂಶಗಳು ಅದನ್ನು ಬೆಳೆಸಿದವು, ವಾಟ್ ಫ್ಯಾಕ್ಟರ್ಸ್ ಡೆವಲಪ್ಡ್ ಇಟ್. ಇದೆಲ್ಲ ನಮಗೆ ತಿಳಿಯುವಾಗ ನಮ್ಮ ವಿಮರ್ಶಾತ್ಮಕ ಪ್ರಜ್ಞೆ ಹೆಚ್ಚಾಗ್ತದೆ. ಅವರ್ ಕ್ರಿಟಿಕ್ಯಾಲಿಟಿ ಇನ್ಕ್ರೀಸಸ್. ವಿಮರ್ಶಾತ್ಮಕ ಪ್ರಜ್ಞೆ ಹೆಚ್ಚಾದುದರಿಂದ ಏನಾಗ್ತದೆ, ವಿಮರ್ಶೆಯಿಂದ ಏನಾಗ್ತದೆ, ವಾಟ್ ಹ್ಯಾಪನ್ಸ್ ಡ್ಯೂ ಟು ಕ್ರಿಟಿಕ್ಯಾಲಿಟಿ ಅಂತ ಹೇಳಿದರೆ ನಮಗೆ ನಡೆ ಮತ್ತು ನುಡಿಗಳ ಅಂತರ ಗೊತ್ತಾಗ್ತದೆ. ವಿ ಕಮ್ ಟು ನೋ ದ ಗ್ಯಾಪ್ ಬಿಟ್ವೀನ್ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್. ವಿ ಕಮ್ ಟು ನೋ ದ ಗ್ಯಾಪ್ ಬಿಟ್ವೀನ್ ಸ್ಪೀಚ್ ಆ್ಯಂಡ್ ಆ್ಯಕ್ಷನ್.
ಮಾತು ಮತ್ತು ಕ್ರಿಯೆಗಳ ನಡುವಿನ ಅಂತರ ನಮಗೆ ಗೊತ್ತಾಗ್ತದೆ. ಅದಕ್ಕೆ ನಾವು ಪದೇ ಪದೇ ವಿಮರ್ಶೆ ಎನ್ನುವಂಥ ಶಬ್ದವನ್ನು ಬಳಸೋದು. ಯಾಕಂತ ಹೇಳಿದರೆ ನಮಗೆ ಗೊತ್ತಿರಬೇಕು ನಮ್ಮ ಮಾತುಗಳು ನಮ್ಮ ಕ್ರಿಯೆಗಳು ಒಂದೇ ಥರ ಇದೆಯಾ ಅಥವಾ ಬೇರೆ ಬೇರೆ ಆಗಿದೆಯಾ. ಇದು ಸಾಧ್ಯತೆ ನಮಗೆ ಚಾರಿತ್ರಿಕ ವಿಧಾನದಿಂದ ದೊರಕುತ್ತದೆ. ದಿಸ್ ಯೂಸ್ ಈಸ್ ಅವೈಲೇಬಲ್ ಟು ಅಸ್ ಬೈ ದ ಯೂಸ್ ಆಫ್ ಹಿಸ್ಟಾರಿಕಲ್ ಮೆಥಡ್. ಚಾರಿತ್ರಿಕ ವಿಧಾನವನ್ನು ಬಳಸುವುದರಿಂದ ಆಗುವ ಇನ್ನೊಂದು ಪ್ರಯೋಜನವೇನೆಂದರೆ, ಅನದರ್ ಅಡ್ವಾಂಟೇಜ್ ಆಫ್ ದ ಯೂಸ್ ಆಫ್ ಹಿಸ್ಟಾರಿಕಲ್ ಮೆಥಡ್ ಈಸ್, ರಾಜ್ಯಶಾಸ್ತ್ರವನ್ನು ಚಾರಿತ್ರಿಕ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು. ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಪಾಲಿಟಿಕ್ಸ್ ಇನ್ ದ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್. ಯಾಕೆ ಅಂತ ಹೇಳಿದರೆ, ಚರಿತ್ರೆಯಲ್ಲಿ ಯಾವ ತಪ್ಪುಗಳು ಆಗಿವೆ, ವಾಟ್ ಮಿಸ್ಟೇಕ್ಸ್ ಹ್ಯಾವ್ ಹ್ಯಾಪನ್ಡ್ ಇನ್ ಹಿಸ್ಟ್ರಿ, ಅದನ್ನು ನಾವು ವರ್ತಮಾನದಲ್ಲಿ ಮತ್ತು ಭವಿಷ್ಯದಲ್ಲಿ ತಪ್ಪಿಸಬಹುದು. ವಿ ಕ್ಯಾನ್ ಎಸ್ಕೇಪ್, ವಿ ಕ್ಯಾನ್ ಪ್ರಿವೆಂಟ್ ದೋಸ್ ಮಿಸ್ಟೇಕ್ಸ್ ರಿಪೀಟಿಂಗ್ ಇನ್ ದ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಯಾಕಂದರೆ ಮನುಷ್ಯರು ಚರಿತ್ರೆಯ ತಪ್ಪುಗಳಿಂದ ಪಾಠ ಕಲೀಲಿಕ್ಕೆ ಚರಿತ್ರೆಯನ್ನು ಓದುವುದು. ಹ್ಯೂಮನ್ ಬೀಯಿಂಗ್ಸ್ ಸ್ಟಡಿ ಹಿಸ್ಟ್ರಿ ಟು ಲರ್ನ್ ಫ್ರಮ್ ದ ಮಿಸ್ಟೇಕ್ಸ್ ಆಫ್ ಹಿಸ್ಟ್ರಿ. ಅನುಭವಗಳಿಂದ ಪಾಠಗಳನ್ನು ಕಲಿಯೋದು. ವಿ ಲರ್ನ್ ಫ್ರಮ್ ಅವರ್ ಎಕ್ಸ್ಪೀರಿಯನ್ಸಸ್. ಅನುಭವಗಳ ಮೂಟೆಯೇ ಚರಿತ್ರೆಯಲ್ಲಿ ಅಡಕವಾಗಿರುತ್ತದೆ. ಹಿಸ್ಟ್ರಿ ಈಸ್ ಎ ಬಂಡಲ್ ಆಫ್ ಎಕ್ಸ್ಪೀರಿಯನ್ಸಸ್. ಆದುದರಿಂದ ಚರಿತ್ರೆಯ ವಿಧಾನದಿಂದ ಬೈ ಯೂಸಿಂಗ್ ಹಿಸ್ಟಾರಿಕಲ್ ಮೆಥಡ್ ನಾವು ಏನು ಮಾಡ್ಬೋದು, ವಾಟ್ ವಿ ಕ್ಯಾನ್ ಡೂ ಅಂತ ಹೇಳಿದರೆ, ಹಿಂದಿನ ತಪ್ಪುಗಳು ವರ್ತಮಾನದಲ್ಲಿ ರಿಪೀಟ್ ಆಗುವಂತೆ ಮಾಡ್ಬೋದು. ವಿ ಕ್ಯಾನ್ ಪ್ರಿವೆಂಟ್ ದ ಮಿಸ್ಟೇಕ್ಸ್ ಆಫ್ ದ ಪಾಸ್ಟ್ ರಿಪೀಟಿಂಗ್ ಇನ್ ದ ಪ್ರೆಸೆಂಟ್. ಅದರ ಜೊತೆಯಲ್ಲೇ ಅಲಾಂಗ್ ವಿತ್ ಇಟ್, ರಾಜಕೀಯ ಸಂಸ್ಥೆಗಳ ಉಗಮ ಹೇಗಾಯಿತು, ಹೌ ಡಿಡ್ ದ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಬಿಗ್ಯಾನ್, ಅವುಗಳ ಬೆಳವಣಿಗೆ ಹೇಗಾಯಿತು, ಹೌ ಡಿಡ್ ದೇ ಗ್ರೋ ಎನ್ನುವುದು ನಮಗೆ ಗೊತ್ತಾಗ್ತದೆ. ಸೀಲೆ ಎನ್ನುವಂಥ ರಾಜ್ಯಶಾಸ್ತ್ರಜ್ಞ, ಎ ಪೊಲಿಟಿಕಲ್ ಥಿಂಕರ್ ಕಾಲ್ಡ್ ಸೀಲೆ, ಒಂದು ಮಾತು ಹೇಳ್ತಾರೆ, ಚರಿತ್ರೆಯ ಪ್ರಭಾವವಿಲ್ಲದ ರಾಜ್ಯಶಾಸ್ತ್ರದ ಅಧ್ಯಯನ ಬೇರು ರಹಿತ. ಪೊಲಿಟಿಕಲ್ ಸೈನ್ಸ್ ವಿದೌಟ್ ಹಿಸ್ಟ್ರಿ ಹ್ಯಾಸ್ ನೋ ರೂಟ್ಸ್. ಹಾಗೂ ರಾಜ್ಯಶಾಸ್ತ್ರದ ಸ್ಪರ್ಶವಿಲ್ಲದ ಚರಿತ್ರೆಯ ಅಧ್ಯಯನ ಫಲರಹಿತ. ಆ್ಯಂಡ್ ದ ಸ್ಟಡಿ ಆಫ್ ಹಿಸ್ಟ್ರಿ ವಿದೌಟ್ ಪೊಲಿಟಿಕಲ್ ಸೈನ್ಸ್ ಹ್ಯಾಸ್ ನೋ ಫ್ರೂಟ್ಸ್. ಫ್ರೂಟ್ಸ್ ಅಂದರೆ ಫಲಗಳು. ಅದೇ ರೀತಿ ಫ್ರೀಮ್ಯಾನ್ ಹೇಳಿದ ಹಾಗೆ, ಪಾಲಿಟಿಕ್ಸ್ ಈಸ್ ಕರೆಂಟ್ ಹಿಸ್ಟ್ರಿ. ರಾಜಕೀಯವೇ ವರ್ತಮಾನದ ಚರಿತ್ರೆ. ಆ್ಯಂಡ್ ಚರಿತ್ರೆಯೇ ಹಿಂದಿನ ರಾಜಕೀಯ. ಆ್ಯಂಡ್ ಹಿಸ್ಟ್ರಿ ಈಸ್ ದ ಪಾಸ್ಟ್ ಪಾಲಿಟಿಕ್ಸ್. ಈ ಉದ್ದೇಶಗಳಿಗೋಸ್ಕರ ನಾವು ಚಾರಿತ್ರಿಕ ವಿಧಾನವನ್ನು ರಾಜ್ಯಶಾಸ್ತ್ರದಲ್ಲಿ ಅಳವಡಿಸಬೇಕು. ಈಗ ಚಾರಿತ್ರಿಕ ವಿಜ್ಞಾನವನ್ನು ಅಳವಡಿಸುವುದರಿಂದ ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ಯಾವ ಮಿತಿಗಳು ಬರಬಹುದು? ವಾಟ್ ಆರ್ ದ ಡಿಫೆಕ್ಟ್ಸ್ ಆಫ್ ಹಿಸ್ಟಾರಿಕಲ್ ಮೆಥಡ್? ಅನಾನುಕೂಲಗಳು ಯಾವುದು? ಇದನ್ನು ನೋಡುವ. ಈಗ ಪ್ರಯೋಗ ವಿಜ್ಞಾನಗಳು ಯಾವುದು ಪ್ರಯೋಗಾಲಯದಲ್ಲಿ ಪ್ರಯೋಗ ಮಾಡಿ ನಿಖರವಾಗಿ ವಸ್ತುಗಳನ್ನು ವಿವರಿಸ್ತವೆ, ಆ ಥರದ ನಿಖರ ವಿಜ್ಞಾನಗಳ ಮಾದರಿಯಲ್ಲಿ ನಾವು ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಮಾಡಲು ಸಾಧ್ಯವಿಲ್ಲ. ವಿ ಕ್ಯಾನಾಟ್ ಸ್ಟಡಿ ಪೊಲಿಟಿಕಲ್ ಸೈನ್ಸ್. ಆದುದರಿಂದ ನೀವು ಸ್ಪಷ್ಟ ವಾಸ್ತವಾಂಶಗಳನ್ನು ಪರ್ಸಂಟೇಜಿನಲ್ಲಿ ನೀವು ಕೊಡಲಿಕ್ಕೆ ರಾಜ್ಯಶಾಸ್ತ್ರದಲ್ಲಿ ಆಗೋದಿಲ್ಲ. ಅಂಕಿಅಂಶಗಳಲ್ಲಿ ರಾಜ್ಯಶಾಸ್ತ್ರದ ಫಲಿತಾಂಶಗಳನ್ನು ನೀಡಲು ಬರುವುದಿಲ್ಲ. ಚಾರಿತ್ರಿಕ ವಿಧಾನದ ಅಳವಡಿಕೆಯಿಂದ, ಬೈ ದ ಯೂಸ್ ಆಫ್ ಹಿಸ್ಟಾರಿಕಲ್ ಮೆಥಡ್ ಯು ಕೆನಾಟ್ ಸ್ಟಡಿ ಆ್ಯಂಡ್ ಗಿವ್ ದ ಎಕ್ಸ್ಪ್ಲನೇಷನ್ ಇನ್ ದ ವೇ ಪ್ರಾಕ್ಟಿಕಲ್ ಸೈನ್ಸಸ್ ಎಕ್ಸ್ಪ್ಲೈನ್ ಅ ಥಿಂಗ್. ಅಲ್ಲಿ ಏನಾಗ್ತದೆ, ಸ್ಪಷ್ಟವಾಗಿ ನೀವು ಫಲಿತಾಂಶಗಳನ್ನು ನೀಡಬಹುದು. ಇಲ್ಲಿ ಅಂತಹ ಸ್ಪಷ್ಟ ವಾಸ್ತವಾಂಶಗಳನ್ನು ನೀಡಲು ಸಾಧ್ಯವಾಗುವುದಿಲ್ಲ. ಅದರ ಜೊತೆಯಲ್ಲಿ ನೋಡಿ, ಭಾಷೆಯನ್ನು ಬಳಸಿ ನಾವು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುವುದರಿಂದ, ಬಿಕಾಸ್ ವಿ ಯೂಸ್ ಲ್ಯಾಂಗ್ವೇಜ್ ಇನ್ ಪೊಲಿಟಿಕಲ್ ಸೈನ್ಸ್, ಇಲ್ಲಿ ಪೂರ್ವಾರ್ಥಗಳು ಮತ್ತು ನಾವು ಕೊಡುವ ಅರ್ಥಗಳು ಜೊತೆ ಸೇರ್ತವೆ. ಅವರ್ ಪ್ರಿಜುಡಿಸಸ್ ಎಫೆಕ್ಟ್ ಅವರ್ ಸ್ಟಡೀಸ್. ನಮ್ಮ ಪೂರ್ವಾರ್ಥಗಳು ನಮ್ಮ ಅಧ್ಯಯನದ ಮೇಲೆ ಪ್ರಭಾವ ಬೀರ್ತವೆ. ಇದು ಏನಾಗ್ತದೆ ಅಂತ ಹೇಳಿದರೆ, ಅಧ್ಯಯನದಲ್ಲಿ ಪೂರ್ವಾರ್ಥಗಳು ಬರ್ತವೆ, ಪ್ರಿಜುಡಿಸಸ್ ಎಪಿಯರ್ ಇನ್ ದ ಸ್ಟಡಿ ಅಂತ ಹೇಳಿ ಪೂರ್ವಾರ್ಥಗಳು ಇಲ್ಲದ ವಿಧಾನಗಳನ್ನು ನಾವು ಹುಡುಕಬಹುದು. ವಿ ಕ್ಯಾನ್ ಸರ್ಚ್ ಫಾರ್ ಮೆಥಡ್ಸ್ ವಿಚ್ ಮಿನಿಮೈಸ್ ಪ್ರಿಜುಡಿಸಸ್. ಇದರಿಂದ ಏನಾಗ್ತದೆ, ವಾಟ್ ಹ್ಯಾಪನ್ಸ್ ಅಂದರೆ, ನಾವು ಪ್ರಾಯೋಗಿಕ ವಿಜ್ಞಾನಗಳ ತತ್ವಗಳನ್ನು ಇಲ್ಲಿ ಅಳವಡಿಸಲು ಪ್ರಯತ್ನಿಸಬಹುದು. ವಿ ಕ್ಯಾನ್ ಟ್ರೈ ಟು ಅಡಾಪ್ಟ್ ದ ಲಾಜಿಕ್ ಆಫ್ ಪ್ರಾಕ್ಟಿಕಲ್ ಸೈನ್ಸಸ್ ಇನ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್.
ಆಗ ಏನಾಗ್ತದೆ ಅಂದರೆ ಕೆಲವು ವಿಷಯಗಳನ್ನು ನಾವು ಒಳ್ಳೆಯ ರೀತಿಯಲ್ಲಿ ಅಧ್ಯಯನ ಮಾಡ್ಬೋದು. ಸಮ್ ಆಸ್ಪೆಕ್ಟ್ಸ್ ಕ್ಯಾನ್ ಬಿ ಸ್ಟಡಿಡ್ ಬೆಟರ್. ಈಗ ಚುನಾವಣೆಗಳು ಎಷ್ಟು ಪರ್ಸೆಂಟೇಜ್ ಆಯಿತು, ಹೇಗಾಯಿತು, ಅದೆಲ್ಲ ಸರಿ. ಆದರೆ ನ್ಯಾಯ ಅಂದರೆ ಏನು, ವಾಟ್ ಈಸ್ ಜಸ್ಟಿಸ್, ಸ್ವಾತಂತ್ರ್ಯ ಅಂದರೆ ಏನು, ವಾಟ್ ಈಸ್ ಲಿಬರ್ಟಿ, ಸಮಾನತೆ ಅಂದರೆ ಏನು, ವಾಟ್ ಈಸ್ ಈಕ್ವಾಲಿಟಿ, ಇದನ್ನೆಲ್ಲ ನಾವು ಪ್ರಾಯೋಗಿಕ ವಿಜ್ಞಾನಗಳ ಮಾದರಿಯಲ್ಲಿ ಅಧ್ಯಯನ ಮಾಡಲಿಕ್ಕಾಗೋದಿಲ್ಲ. ವಿ ಕೆನಾಟ್ ಸ್ಟಡಿ ಇಟ್ ಇನ್ ದ ಮೆಥಡ್ಸ್ ಆಫ್ ಪ್ರಾಕ್ಟಿಕಲ್ ಸೈನ್ಸಸ್. ಇದು ರಾಜ್ಯಶಾಸ್ತ್ರದಲ್ಲಿ ನಾವು ಚಾರಿತ್ರಿಕ ವಿಧಾನವನ್ನು ಅಳವಡಿಸುವಾಗ ಬರುವ ಮಿತಿ. ಇಟ್ ಈಸ್ ದ ಲಿಮಿಟ್ ವಿಚ್ ಕಮ್ಸ್ ಅಲಾಂಗ್ ವಿತ್ ದ ಸ್ಟಡಿ ಬೈ ಯೂಸಿಂಗ್ ಹಿಸ್ಟಾರಿಕಲ್ ಮೆಥಡ್. ವರ್ತಮಾನದ ರಾಜಕೀಯದ ಒತ್ತಾಯಗಳು ಚಾರಿತ್ರಿಕ ವಾಸ್ತವಾಂಶಗಳನ್ನು ತಮ್ಮ ಉದ್ದೇಶಗಳಿಗಾಗಿ ತಿರುಚಬಹುದು. ದ ಪ್ರೆಸೆಂಟ್ ಪೊಲಿಟಿಕಲ್ ಕಂಪೆನ್ಷನ್ಸ್ ಮೇ ಸಮ್ಟೈಮ್ಸ್ ಬೆಂಡ್ ದ ಫ್ಯಾಕ್ಟ್ಸ್ ಆಫ್ ಹಿಸ್ಟ್ರೀಸ್ ಟು ಸೂಟ್ ಇಟ್ಸ್ ನೀಡ್ಸ್. ಹಾಗೂ ರಾಜ್ಯಶಾಸ್ತ್ರದ ಅಧ್ಯಯನ ಆ್ಯಂಡ್ ದ ಸ್ಟಡಿ ಆಫ್ ಪಾಲಿಟಿಕ್ಸ್ ನ್ಯಾಯದ ಮೌಲ್ಯಗಳಿಗಿಂತ ಹೆಚ್ಚು ಅನ್ಯಾಯದ ರಾಜಕೀಯದ ಸೇವೆಯನ್ನು ಮಾಡಬಹುದು. ಆ್ಯಂಡ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ಮೇ ಸರ್ವ್ ದ ಇಂಟ್ರೆಸ್ಟ್ ಆಫ್ ಇನ್ಜಸ್ಟಿಸ್ ರ್ಯಾದರ್ ದೆನ್ ದ ವ್ಯಾಲ್ಯೂ ಆಫ್ ಜಸ್ಟಿಸ್. ಇದು ಚಾರಿತ್ರಿಕ ವಿಧಾನವನ್ನು ಅಳವಡಿಸುವ ಇನ್ನೊಂದು ಅಪಾಯ. ಇಟ್ ಈಸ್ ಅನದರ್ ಡೇಂಜರ್ ಆಫ್ ಯೂಸಿಂಗ್ ದ ಹಿಸ್ಟಾರಿಕಲ್ ಮೆಥಡ್. ಚರಿತ್ರೆಯಲ್ಲಿ ಏನು ನಡೆದಿದೆ ಯಾರು ಹಿಂದೆ ಹೋಗಿ ನೋಡಲಿಕ್ಕಾಗೋದಿಲ್ಲ. ನೋಬಡಿ ಕ್ಯಾನ್ ಗೋ ಟು ದ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ದ ಥಿಂಗ್ಸ್ ಹ್ಯಾಪನ್ಡ್ ದೇರ್ ಎಕ್ಸಾಕ್ಟ್ಲಿ. ಆಗ ಏನಾಗ್ತದೆ, ನಾವು ವರ್ತಮಾನದ ಹಿನ್ನೆಲೆಯಲ್ಲಿ ಆನ್ ದ ಬೇಸಿಸ್ ಆಫ್ ದ ಪ್ರೆಸೆಂಟ್ ಸಿಚುವೇಶನ್ ನಾವು ಹಿಂದೆಯನ್ನು ನೋಡ್ತೇವೆ. ವಿ ಸಿ ದ ಪಾಸ್ಟ್. ವರ್ತಮಾನದ ಅವಶ್ಯಕತೆಗಳು ದ ನೀಡ್ಸ್ ಆಫ್ ದ ಪ್ರೆಸೆಂಟ್ ಅನ್ಯಾಯಯುತವಾದರೆ, ಇಫ್ ಅನ್ಜಸ್ಟ್, ಯಾರಿಗೆ ಅನ್ಯಾಯ, ವರ್ತಮಾನಕ್ಕೆ ಅನ್ಯಾಯಯುತವಾದರೆ ಆಗ ನಾವು ಏನು ಮಾಡ್ತೇವೆ, ಅದನ್ನು ಚರಿತ್ರೆಯಲ್ಲಿ ಜಸ್ಟಿಫೈ ಮಾಡಲಿಕ್ಕೆ ನೋಡ್ತೇವೆ. ವಿ ಟ್ರೈ ಟು ಜಸ್ಟಿಫೈ ಇಟ್ ಇನ್ ಹಿಸ್ಟ್ರಿ. ಅಂತಹ ಸಂದರ್ಭದಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನ ನ್ಯಾಯದ ಸೇವೆ ಮಾಡೋದಿಲ್ಲ. ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ವಿಲ್ ನಾಟ್ ಸರ್ವ್ ಜಸ್ಟಿಸ್. ಅನ್ಯಾಯದ ಸೇವೆಯನ್ನು ಮಾಡ್ತದೆ. ಇಟ್ ಸರ್ವ್ಸ್ ಇನ್ಜಸ್ಟಿಸ್. ಯಾವುದೇ ವಿಷಯವನ್ನು ಅಧ್ಯಯನ ಮಾಡುವಾಗ ಅಧ್ಯಯನದ ಮೂಲ ಮೌಲ್ಯ, ದ ಬೇಸಿಕ್ ಪರ್ಪಸ್ ಆಫ್ ಅಕಾಡೆಮಿಕ್ ಸ್ಟಡಿ ಈಸ್ ಜಸ್ಟಿಸ್, ನ್ಯಾಯವನ್ನು ಹುಡುಕ್ಲಿಕ್ಕೋಸ್ಕರ ಅಧ್ಯಯನ ಮಾಡೋದು. ಅನ್ಯಾಯ ಅಲ್ಲ, ಈಸ್ ನಾಟ್ ಇನ್ಜಸ್ಟಿಸ್. ಅನ್ಯಾಯಗಳು ಇದ್ದರೆ ಅನ್ಯಾಯಗಳು ಅಂತ ಅದನ್ನು ಗುರುತಿಸಲಿಕ್ಕೆ ಅಧ್ಯಯನ. ಸೊ ಹಿಸ್ಟ್ರಿ ಕ್ಯಾನ್ ಸರ್ವ್ ಎನಿ ಪರ್ಪಸ್. ಚರಿತ್ರೆ ಯಾವುದೇ ಉದ್ದೇಶದ ಸೇವೆಯನ್ನು ಮಾಡಬಹುದು. ಇದು ಅದರ ಚಾರಿತ್ರಿಕ ವಿಧಾನದ ಇನ್ನೊಂದು ಮಿತಿ. ಇಟ್ ಈಸ್ ಅನದರ್ ಲಿಮಿಟ್ ಆಫ್ ದ ಹಿಸ್ಟಾರಿಕಲ್ ಮೆಥಡ್. ಅದರ ಜೊತೆಯಲ್ಲಿ ಅಲಾಂಗ್ ವಿತ್ ಇಟ್ ಆಧುನಿಕ ವೈಜ್ಞಾನಿಕ ಮತ್ತು ತಂತ್ರಜ್ಞಾನದ ಸಮಯ ಇದು. ದ ಏಜ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ವೇಗವರ್ಧಕ ಯುಗದಲ್ಲಿ ನಾವು ಇದ್ದೇವೆ. ವಿ ಲಿವ್ ಇನ್ ಎ ಏಜ್ ಆಫ್ ಎಕ್ಸಲರೇಷನ್ ಅಂದರೆ ವೇಗ. ಚರಿತ್ರೆಯನ್ನು ಅಧ್ಯಯನ ಮಾಡುವಾಗ ಅಲ್ಲಿ ನಿಧಾನತೆ ಬೇಕು. ಟು ಸ್ಟಡಿ ಬೈ ಯೂಸಿಂಗ್ ದ ಹಿಸ್ಟಾರಿಕಲ್ ಮೆಥಡ್ ಯು ಹ್ಯಾವ್ ಟು ಬಿ ಸ್ಲೋ. ಮೂಲ ಜಿಜ್ಞಾಸೆಗಳಿಗೆ ಸಮಯಗಳು ಬೇಕು. ಇಟ್ ಈಸ್ ಮೋರ್ ಫಿಲಾಸಫಿಕಲ್. ಮೂಲಕ್ಕೆ ಹೋಗಿ ಹುಡುಕಿ ಅಲ್ಲಿ ಏನು ಮಾಡಬೇಕಾಗ್ತದೆ, ನಾವು ಜ್ಞಾನಸ್ಥ ಸ್ಥಿತಿಗೆ ತಲುಪಬೇಕಾಗ್ತದೆ. ವಿ ಹ್ಯಾವ್ ಟು ಬಿ ಮೋರ್ ಇಂಟ್ರಸ್ಪೆಕ್ಟಿವ್. ಅದು ಈ ಸಮಯದ ಅವಶ್ಯಕತೆಗಳಿಗೆ ಸರಿಯಾಗಿ ಹೊಂದಿಕೊಳ್ಳದೆ ಇರಬಹುದು. ಇಟ್ ಕೆನಾಟ್ ಬಿ ಸೂಟೇಬಲ್ ಫಾರ್ ದ ಪ್ರೆಸೆಂಟ್ ನೀಡ್ಸ್. ಅದು ಅದನ್ನು ಆಕರ್ಷಕವಾಗಿಸದೆ ಮಾಡಬಹುದು. ಇಟ್ ಕ್ಯಾನ್ ಮೇಕ್ ಇಟ್ ಲೆಸ್ ಅಟ್ರಾಕ್ಟಿವ್. ಇದು ಚಾರಿತ್ರಿಕ ವಿಧಾನದ ಇನ್ನೊಂದು ಮಿತಿ. ಇಷ್ಟು ನಾವು ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ಚಾರಿತ್ರಿಕ ವಿಧಾನದಲ್ಲಿ ನೆನಪಿಡಬೇಕಾದ ವಿಷಯಗಳು. ದೀಸ್ ಆರ್ ದ ಆಸ್ಪೆಕ್ಟ್ಸ್ ವಿ ಹ್ಯಾವ್ ಟು ರಿಮೆಂಬರ್ ಇನ್ ಸ್ಟಡಿಯಿಂಗ್ ಪೊಲಿಟಿಕಲ್ ಸೈನ್ಸ್ ಬೈ ಯೂಸಿಂಗ್ ಹಿಸ್ಟಾರಿಕಲ್ ಮೆಥಡ್.